So Credence IS has been very helpful. Sir has been in touch with me ever since I joined the academy, has been very helpful. Even when I did not come for certain classes, I used to come here for material, especially for KPSC material. It was of immense help. The economics, be it economic survey, be it budget, be it certain schemes and programs. Schemes and programs, especially for KPSC prelims, is very important. The Credence IAS material is extremely beneficial coming to KPSC as well as UPSC. But for me personally, KPSC, it helped a lot. And those crash courses which will be conducted a few days before prelims, mains or beat interview are very helpful, because you don't go out of track. You will be in the track, and sir is very approachable. You can approach sir anytime, and everybody, the faculty here, the staff members here are very flexible and approachable. You can approach them anytime. They go out of their way to help you. So for them, more than anything, the student success is very important. So it is totally reliable students. Credence has played an immense role in my success today. I am ever thankful to Anil sir. I am ever grateful to Maharshi sir and Anil sir, because without their efforts, I wouldn't have been able to achieve this feat today. They have been through in my thick and thin every time, because ಅವ್ರು ಕೊಟ್ಟಿದ್ದ ಕ್ವಶನ್ ಪೇಪರ್ ಅಲ್ಲದೆ ನಾನು ಬೇರೆ ಇನ್ಸ್ಟಿಟ್ಯೂಟ್ದಾಗಲಿ ಇಲ್ಲ ಹಳೆ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ಕೊಂಡು ತರ್ತಾ ಇದ್ದೆ. ನೈಟ್ 8 o'clock 9 o'clock ವರೆಗೂ ಡಿಸ್ಕಸ್ ಮಾಡಿದ್ದೀವಿ. ದೇ ವುಡ್ ಹ್ಯಾಪಿಲಿ ಕರೆಕ್ಟ್ ಮೈ ಪೇಪರ್ಸ್ ಅಂಡ್ ಗಿವ್ ಫೀಡ್ಬ್ಯಾಕ್. ಸೊ ದಟ್ ಕೈಂಡ್ ಆಫ್ ಪರ್ಸನಲ್ ಅಟೆನ್ಷನ್ or importance, not every student will get in every institute, but Credence team is very much motivated, and Anil sir is very much motivated in that sense. He is ready to give his 100%, provided you are ready to give your especially. ನಂದು ಏನೇ ಸ್ಕೋರ್ ಆಗಿದ್ರು ಕ್ರೆಡೆನ್ಸ್, ಅದು ಬಿಟ್ರೆ ನಂಗೆ ಇನ್ನೇನಂದ್ರೆ ಏನೂ ಗೊತ್ತಿರ್ಲಿಲ್ಲ. ಲಿಟ್ರಲಿ ನಂಗೆ ಪ್ರಿಲಿಮ್ಸ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದ್ಮೇಲೆ ಹೆಂಗ್ ಮಾಡೋದು ಏನು ಎತ್ತ, ನಾನೇ ಮೇನ್ ಸಿಲೆಬಸ್ ಇಟ್ಕೊಂಡು ಹಿಸ್ಟ್ರಿನಲ್ಲಿ ಒಂದು ಕ್ವಶನ್ ಇತ್ತು, ರಕ್ಕಸ ತಂಗಡಿ ಬ್ಯಾಟಲ್, ಅದು ನಾನೇ ಬರ್ದ್ಬಿಟ್ಟು ನನ್ನ ಫ್ರೆಂಡ್ ಕಳಿಸ್ದೆ. ಅವ್ನು ಈ ತರ ಬರೋದ್ರ ಆಗೋದಿಲ್ಲ, ಕೋಚಿಂಗ್ ಹೋಗ್ಬೇಕು ಅಂದ್ಬಿಟ್ಟು ಅವ್ನು ಸಜೆಸ್ಟ್ ಮಾಡಿದ್ದು. ಅವ್ರು ಸಜೆಸ್ಟ್ ಮಾಡಿದಕ್ಕೇನೆ ನಂದು ಮೇನ್ಸ್ ಏನೇ ಆದ್ರೂ ಕ್ರೆಡೆನ್ಸ್ ಅನಿಲ್ ಸರ್, ಮಹರ್ಷಿ ಸರ್. ನನ್ನ ಫ್ರೆಂಡ್ಸ್ ಅನೂಪ್ ಮತ್ತೆ ಭರತ್ ಅಂತ, ಅವ್ರು ತುಂಬಾ ಕಂಟೆಂಟ್ ಅಲ್ಲಾಗ್ಲಿ ಹೇಗ್ ಬರಿಬೇಕು ಅನ್ನೋದಾಗ್ಲಿ ಫುಲ್ ವಿತ್ ಓಪನ್ ಹಾರ್ಟೆಡ್ಲಿ ಹೇಳ್ತಾ ಇದ್ರು. ಓಕೆ, ನೀನ್ ನನ್ನ ಕಾಂಪಿಟೇಷನ್ ನಾನ್ ಯಾಕೆ ನಿಂಗೆ ಹೇಳ್ಬೇಕು ಅನ್ನೋದೇನಿರ್ಲಿಲ್ಲ. ಲಿಟ್ರಲಿ ನಾನು ಕೇಳಿದೀನಿ, ಓಕೆ ಇದಕ್ಕೆ ನಿನ್ಗೆ ಯಾಕೆ ಅಷ್ಟು ಕೊಟ್ರು, ನಂಗೆ ಯಾಕೆ ಇಷ್ಟು ಕೊಟ್ರು ಅಂತಾನು ಕೇಳಿದೀವಿ. ಸೊ ಅವಾಗ ಅವ್ರ ಒಪಿನಿಯನ್ಸ್ ಬರ್ತಾ ಇತ್ತು. ನಾನು ಇಷ್ಟೊಂದ್ ಕಡೆ ವಿಚಾರಿಸೂ ಇದ್ದೇನೆ, ಅಂದ್ರೆ ಹೇಗೆ, ಯಾಕಂದ್ರೆ ನನ್ನ ಹತ್ರ ಒಂದ್ ಮೆಟೀರಿಯಲ್ ಇರ್ಲಿಲ್ಲ ಮೇನ್ಸ್ಗೆ. ಮೇನ್ ಸಿಲೆಬಸ್ ನಾನು ಕಾಪಿ ಡೌನ್ಲೋಡ್ ಮಾಡಿದ್ದೆ ಪ್ರಿಲಿಮ್ಸ್ ಆದ್ಮೇಲೆ. ಸೊ ಕ್ರೆಡೆನ್ಸ್ ಹೋಗಿ ಅಂತ ಸಜೆಸ್ಟ್ ಮಾಡ್ತಾರೆ. ಈಗಲೂ ನೆನಪಿದೆ, ಪೂಜಾ ಅವರು ಮತ್ತೆ ಫಸ್ಟ್ ಟೈಮ್ ಅಂತ ಹೇಳ್ದೆ, ಫಸ್ಟ್ ಟೈಮ್ ಇರೋರಿಗೆ ಕೋರ್ ಬ್ಯಾಚ್ ಅಲ್ಲಿ ತಗೊಳ್ಳೋದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಎಕ್ಸ್ಪೀರಿಯನ್ಸ್ಡ್ ಇರೋರು ಬೇಕು, ಸಿಲೆಬಸ್ ಗೊತ್ತಿರ್ಬೇಕು, ಆಗೋದಿಲ್ಲ 3 to 4 months ಅಲ್ಲಿ ಮೇನ್ಸ್ ಆಗೋದಿಲ್ಲ, ಎಷ್ಟೊಂದ್ ಜನ ಇದೇ ತರ ಬರ್ತಾರೆ, ಆಮೇಲೆ ಮಧ್ಯದಲ್ಲಿ ಆಗಲ್ಲ ಹೋಗ್ತಾರೆ ಅಂತ ಹೇಳಿದ್ರು. ಆಮೇಲೆ ಅವರು ನಾವು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ಕೆ ಒಂದು ಟಾಪಿಕ್ ಕೊಟ್ಬಿಟ್ಟು ನೋಟ್ಸ್ ಅವರೇ ಕೊಟ್ರು. ಇದ್ರ ಮೇಲೆ ನೀನ್ ರೆಡಿ ಆಗ್ಬಿಟ್ ಬಾ, ಆನ್ಸರ್ ಬರೆಸ್ತೀನಿ, ಪಾಸಿಟಿವ್ ಅನ್ಸಿದ್ರೆ ಮಾತ್ರ ತಗೋತೀವಿ ಅಂತ ಹೇಳಿದ್ರು. 4 or 5 days ಟೈಮ್ ಕೊಟ್ಟಿದ್ರು, ಬಂದ್ಬಿಟ್ಟು ಬರ್ದಿದ್ದೆ, ಆಮೇಲೆ ತಗೊಂಡ್ರು. ಸೊ ಅಲ್ಲಿಂದ ಮೇನ್ಸ್ ನನ್ ಕಂಪ್ಲೀಟ್ ನಂದು ಏನ್ ಸ್ಕೋರ್ ಆಗಿದೆ ಎಲ್ಲದಕ್ಕೂ ಕ್ರೆಡೆನ್ಸೇ ಕಾರಣ. ಕೋರ್ ಬ್ಯಾಚ್ ಹೇಗಿತ್ತು ಅಂದ್ರೆ, ಒಂದು ಟಾಪಿಕ್ ಅಲ್ಲಿ ಕ್ವಶನ್ಸ್ 1 or 2 days ಟೈಮ್ ಅಲ್ಲಿ ಕೊಡ್ತಾ ಇದ್ರು. ಅಂದ್ರೆ ನಾವೇ ಹೇಳ್ತಾ ಇದ್ವಿ, ಓಕೆ ನಾನು ಇವತ್ತು ಮೆಟೀರಿಯಲ್ ತಗೊಂಡಿದ್ದೀನಿ, ನಾಳೆ ಅಥವಾ ನಾಡಿದ್ದು ಬರೀತೀನಿ ಅಂತ. 4 questions ಎಷ್ಟು ಟೈಮ್, 7 to 8 minutes ಏನೋ ಇತ್ತು. ಸ್ಟಾರ್ಟಿಂಗ್ ಒಂದು 9 minutes ಅರೌಂಡ್ ಕೊಡ್ತಾ ಇದ್ರು. ಆಮೇಲೆ ಟೈಮಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಿ ಬಂದ್ಬಿಟ್ಟು ಪೇಪರ್ ಕಿತ್ಕೊಂಡು ಹೋಗಿದ್ದು ಇದೆ, ಕಿತ್ಕೊಂಡು ಹೋಗಿದ್ದಾರೆ, ಲಿಟ್ರಲಿ ಕಿತ್ಕೊಂಡು ಹೋಗಿದ್ದಾರೆ. ಅದೇಗೆ ಅಂದ್ರೆ, ಇಲ್ಲಿ ನಾವು ಲಿಬರಲ್ ಆಗಿ ಮಾಡಿದ್ರೆ ನಮ್ಮ ಮೈಂಡ್ ಸೆಟ್ ಹಂಗೆ ಬಂದ್ಬಿಡುತ್ತೆ, ಓಕೆ ಇನ್ನೊಂದು 2 ನಿಮಿಷ ಇದೆ, ಅಲ್ಲಿ ಆಡ್ ಆನ್ ಮಾಡ್ಕೋತೀವಿ ಅಂತ. ಇನಿಷಿಯಲಿ ಅದು ಓಕೆ 9 to 10 minutes ತಗೋತೀರಾ, ಯಾರಿಗೂ ರೈಟಿಂಗ್ ಸ್ಪೀಡ್ ಮೊದಲನೇ ದಿನಾನೇ ಯಾರಿಗೂ ಬಂದ್ಬಿಡಲ್ಲ. ನಾನು ತಗೊಂಡಿದ್ದೆ 9 to 10 minutes, ನಾನು ತಗೊಂಡಿರೋದು 3 questionಗೆ ಅರ್ಧ ಗಂಟೆನೂ ಬರ್ದಿದ್ದೀನಿ. ಆಮೇಲೆ ನೀವೇ ರೆಡ್ಯೂಸ್ ಮಾಡ್ಕೊಬೇಕು. ಆ ರೆಡ್ಯೂಸ್ ಮಾಡ್ಕೋತಾ ನಿಮ್ ಸ್ಪೀಡ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ ನಾನು ಇವಾಗ ಒಂದೆರಡು ಕ್ವಶನ್ ಬಿಡ್ಬೋದು ಅಂತ ಅನ್ಸ್ದಾಗ ನೀವು ಅದನ್ನ ಸ್ಪೀಡ್ ಅಪ್ ಮಾಡ್ಕೊಬೇಕು. ಸೊ ಆಮೇಲೆ ವ್ಯಾಲ್ಯೂಯೇಷನ್ ಆದ್ಮೇಲೆ ಇಮಿಡಿಯೇಟ್ ಫಾಲೋ ಅಪ್ ಮಾಡ್ತಾ ಇದ್ವಿ, ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲೇ ಇರ್ತಾ ಇದ್ವಿ, ಫಾಲೋ ಅಪ್ ಮಾಡ್ತಾ ಇದ್ವಿ. ರಿವ್ಯೂ ಈಚ್ ಅಂಡ್ ಎವ್ರಿ ಕ್ವೆಶನ್ಗೂ ರಿವ್ಯೂ ಕೊಡ್ತಾ ಇದ್ರು. ಅನಿಲ್ ಸರ್ ಆಗ್ಲಿ ಮಹರ್ಷಿ ಸರ್ ಆಗ್ಲಿ ಈಚ್ ಅಂಡ್ ಎವ್ರಿ ಕ್ವೆಶನ್ಗೆ ಕುತ್ಕೊಂಡು, ಓಕೆ ನೀನು ಇದು ಬರ್ದಿದ್ಯಾ, ಇದಕ್ಕಿನ್ನ ಎಕ್ಸಾಂಪಲ್ಸ್ ಆಡ್ ಆನ್ ಮಾಡ್ಬೋದು, ಫ್ಯಾಕ್ಟ್ಸ್ ಆಡ್ ಆನ್ ಮಾಡ್ಬೋದು. ಮತ್ತೆ ಫ್ಯಾಕ್ಟ್ಸ್ ನಾನು ಮೊದಲು ಸುಮ್ಮನೆ ಏನೇನೋ ಬರಿತಾ ಇದ್ವಿ, ಹಿಂಗೆಲ್ಲ ಬರೋದ್ರೆ ಅವ್ರಿಗೂ ಗೊತ್ತಿರುತ್ತೆ ನೀನು ಫ್ಲೂಕಲ್ಲಿ ಬರಿತಾ ಇದೆಯಾ ಅಂತ. ಸೊ ರಿಲಯಬಲ್ ಸೋರ್ಸ್ ಅಂತ ಆದ್ರೂ ಹಾಕ್ಬೇಕು. ಸೊ ಇದನ್ನೆಲ್ಲ ಮೈನ್ಯೂಟ್ ಡೀಟೈಲಿಂಗ್ ನೀವು ಎಲ್ಲರೂ ವರ್ಕ್ ಮಾಡಬೇಕು. ಬರೀ ಥಿಯರಿ ಬರೋದ್ರಿಂದ ಎಲ್ಲರೂ ಬರೀತಾರೆ, ಆಲ್ಮೋಸ್ಟ್ ಎಲ್ಲರೂ ಒಂದೊಂದು ವರ್ಷ ಓದಿರ್ತಾರೆ, 1 ವರ್ಷ 5 ವರ್ಷ 6 ವರ್ಷ ಓದೋರು ಇರ್ತಾರೆ, ಅವ್ರ ಕಂಟೆಂಟ್ಗೆ ಏನೂ ಇರಲ್ಲ.
ಕರೆಂಟ್ ಅಫೇರ್ಸ್ ಅಲ್ಲಿ ಏನ್ ರನ್ನಿಂಗ್ ಇಶ್ಯೂಸ್ ಇರುತ್ತೆ, ಆರ್ಟಿಕಲ್ ಕೋಟ್ ಮಾಡೋದಾಗ್ಲಿ, ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್, ಕರೆಂಟ್ ಅಫೇರ್ಸ್ ಅಲ್ಲಿ ಎಲ್ಲಾದ್ರೂ ಏನಾದ್ರು ಲಿಂಕ್ ಮಾಡ್ಕೋಬಹುದು. ಇವಾಗ ಎಜುಕೇಶನ್ ಬಗ್ಗೆ ಕೇಳಿದ್ರೆ NEP ಲಿಂಕ್ ಮಾಡ್ಕೊಬಹುದು, ವೇ ಫಾರ್ವರ್ಡ್ ಅಲ್ಲಿ ಎಸ್ಪೆಷಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೂ ಲಿಂಕ್ ಮಾಡ್ಬೋದು, NEP ಇಂದ ಹಿಂಗೆ ಪ್ರಾಕ್ಟಿಕಲ್ ನಾಲೆಜ್ ಎನ್ಹಾನ್ಸ್ ಮಾಡ್ಬೋದು ಅಂತ. ಸೊ ಕರೆಂಟ್ ಅಫೇರ್ಸ್ ನಾಲೆಜ್ ತುಂಬಾ ಇಂಪಾರ್ಟೆಂಟ್. ನಿಮ್ ಡೈಲಿ ನ್ಯೂಸ್ ಪೇಪರ್ ಓದಕ್ಕಾಗಿಲ್ಲ ಅಂದ್ರೂ ಇನ್ನೂ ಆ ಥಿಂಕಿಂಗು ಇರಬೇಕು. ಸೊ ಕೋರ್ ಬ್ಯಾಚ್ ನಂಗಂತೂ ಪಕ್ಕಾ ಹೆಲ್ಪ್ ಮಾಡಿದೆ. ಕೋರ್ ಬ್ಯಾಚ್ ಇಲ್ಲ ಅಂದ್ರೆ ಏನೂ ಆಗ್ತಿರ್ಲಿಲ್ಲ. ಬರೀ ಟೆಸ್ಟ್ ಸೀರೀಸ್ ತಗೊಂಡಿದ್ರೆ ನಾನು ಬರೀತಾ ಇದ್ದೆ, ಹೋಗ್ತಿದ್ದೆ, ಹಂಗ ಹೋಗ್ತಾ ಇತ್ತು. ಫ್ರೆಂಡ್ ಸರ್ಕಲ್ ಅನ್ನೋದು ಆಗ್ತಾ ಇರಲಿಲ್ಲ. ಸೊ ಪಕ್ಕ ನಂದು ಮೇನ್ಸ್ ಇನ್ ಅಂಡ್ ಔಟ್ ಕ್ರೆಡೆನ್ಸ್. ನಾನು ಇನ್ನೆಲ್ಲೂ ಟೆಸ್ಟ್ ಸೀರೀಸ್ ತಗೊಂಡಿಲ್ಲ, ಬರೀ ಇದೊಂದೇ. ಬೆಳಗ್ಗೆ ಬಂದ್ರೆ ರಾತ್ರಿ ಹೋಗ್ತಾ ಇದ್ವಿ. ಫ್ರೆಂಡ್ ಸರ್ಕಲ್ ಕೂಡ ಹಾಗೆ. ನಂದು ಮೇನ್ಸ್ ಏನೇ ಆದ್ರೂ ಕ್ರೆಡೆನ್ಸ್, ಅನಿಲ್ ಸರ್, ಮಹರ್ಷಿ ಸರ್. ಸಕ್ಸಸ್ ಅಲ್ಲಿ ಕ್ರೆಡೆನ್ಸ್ ಇನ್ಸ್ಟಿಟ್ಯೂಟ್ದೆ ತುಂಬ ಮೇಜರ್ ಪಾರ್ಟ್ ಇದೆ. ಯಾಕಂದರೆ ನಾವು ಓದ್ತಾ ಇದ್ದಿದ್ದ ಲೈನ್ ಆಫ್ ಏನಿತ್ತು UPSC ಪ್ರಿಪ್ರೇಷನ್ ಪಾರ್ಟಲ್ಲಿದ್ವಿ. ಹವೆವರ್ ಕ್ರೆಡೆನ್ಸ್ ಅಂತ ಬಂದಾಗ ನಾವು ವಿ ಆರ್ ದ ಫಸ್ಟ್, ನನ್ನ ಒಂದು ಬ್ಯಾಚ್ಮೇಟ್ಸ್ ಏನಿದ್ದೀವಿ ನಾವೆಲ್ಲ ಕೆಲವರು ವಿ ಆರ್ ದ ಫಸ್ಟ್ ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ ಫಾರ್ ದ ಕ್ರೆಡೆನ್ಸ್ ಇನ್ಸ್ಟಿಟ್ಯೂಟ್. ಅನಿಲ್ ಸರ್ ಇರ್ಬೋದು, ಪ್ರಭು ಸರ್ ಇದ್ದರು, ವಿನೋದ್ ಸರ್ ಇದ್ದರು, ಚಂದ್ರು ಸರ್ ಇದ್ದರು. ಪರ್ಟಿಕ್ಯುಲರ್ ಚಂದ್ರು ಸರ್ ಅವರು ಸ್ವಲ್ಪ ಗೈಡೆನ್ಸ್ ತುಂಬ ಚೆನ್ನಾಗಿ ಇದು ಮಾಡಿದರು. ಸೊ ಅವರು ಕ್ರೆಡೆನ್ಸ್ ಇನ್ಸ್ಟಿಟ್ಯೂಟ್ ಕ್ರೆಡೆನ್ಸ್ ನಮ್ಮದು ಕ್ವಾಲಿಟಿ, ನಮ್ಮ ಲೆವೆಲ್ ಏನಿದೆ ಅಂತ ತೋರಿಸ್ಕೊಡ್ತು. ಅದಾದ್ರ ಜೊತೆಗೆ ನಮ್ಮ ಮಿಸ್ಟೇಕ್ಸ್ಗಳೇನಿದೆ ಅದನ್ನು ತಿದ್ಲಿಕ್ಕೆ ನಮ್ಮದು ಆನ್ಸರ್ ಪ್ರೆಸೆಂಟೇಷನ್ ಇರ್ಬೋದು. ಮತ್ತು ನಮ್ಮ ನಾಟ್ ಓನ್ಲಿ ಇನ್ ದ ರೈಟಿಂಗ್ ಪಾರ್ಟ್, ಈವನ್ ಇಂಟರ್ವ್ಯೂಲ್ಲಿ ಕೂಡ ಮಾಕ್ ಇಂಟರ್ವ್ಯೂಸ್, ಆನೆಸ್ಟ್ ರಿವ್ಯೂಸ್ ನನಗೆ ಸಿಕ್ತು. ಆನೆಸ್ಟ್ ರಿವ್ಯೂಸ್ ಸಿಕ್ಕಿದಾಗ ಎಲ್ಲೋ ಒಂದು ಕಡೆ ನನಗೆ ತುಂಬ ಬೆನಿಫಿಟ್ ಆಗ್ತು. ಅದು ನನಗೆ ಈ ಪ್ರೆಸೆಂಟ್ ಪೊಸಿಷನ್ ಬರಲಿಕ್ಕೆ ಕಾರಣ ಆಗಿದೆ. ಡೆಫಿನೆಟ್ಲಿ ಕ್ರೆಡೆನ್ಸ್ ಆಸ್ ಅ ಮೇಜರ್ ರೋಲ್ ಇನ್ ಮೈ ಸಕ್ಸಸ್. ಕ್ರೆಡೆನ್ಸ್ ಅಲ್ಲಿ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಅನಿಲ್ ಸರ್, ಬಿಕಾಸ್ ಹಿ ಈಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಯಾಕೆ ಅಂತಂದ್ರೆ ನಾವು ವೆನೆವರ್ ನಾವು ಯಾವುದೇ ಒಂದು ಸಬ್ಜೆಕ್ಟ್ಸ್ನ ಅಥವಾ ಸರ್ ಇವತ್ತು ಮಾಡೋಕ್ಕಾಗಲಿಲ್ಲ ಏನೋ ಒಂದು, ಸಿನ್ಸ್ ಐ ವಾಸ್ ವರ್ಕಿಂಗ್ ಸರ್ ಒಂದು ಡೇ ಡಿಲೇ ಆಗ್ತಿದೆ ನಾನು ಅಟೆಂಡ್ ಮಾಡೋಕ್ಕೆ ಅಂದರೆ ಟೆಸ್ಟ್ ಸೀರೀಸ್ನ ಅಂತ ಅಂದಾಗೆಲ್ಲ ಅವರು ಏನು ನನಗೆ ಮೋಟಿವೇಟ್ ಮಾಡಿ ಓಕೆ ಯು ಕ್ಯಾನ್ ಡೂ ಅಂತ ಹೇಳಿ ಮೋಟಿವೇಟ್ ಮಾಡಿ ಇನ್ನೊಂದು ದಿನ ಅದನ್ನ ವ್ಯಾಲ್ಯೂಯೇಟ್ ಮಾಡಿಕೊಟ್ಟು 1-to-1 ಗೈಡೆನ್ಸ್ ಕೊಟ್ಟು ನನಗೆ ಯಾವ ಥರ ನಾನು ಮೇನ್ಸಲ್ಲಿ ಆನ್ಸರ್ ರೈಟಿಂಗ್ನ ಬರೀಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಅದು ನನಗೆ ಎಸ್ಪೆಷಲಿ ಫಾರ್ ನನಗೆ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ನನ್ನ ಸ್ಕೋರು ಕೂಡ ತುಂಬ ಇಂಪ್ರೂವ್ ಆಗಿದೆ ಕೂಡ. ಆ್ಯಂಡ್ ಪ್ರಿಲಿಮ್ಸ್ಗೂ ಕೂಡ ಐ ಹ್ಯಾವ್ ಅಟೆಂಡೆಡ್ ಟೆಸ್ಟ್ ಸೀರೀಸ್ ಆಫ್ ಕ್ರೆಡೆನ್ಸ್ ಆ್ಯಂಡ್ ಇಟ್ ವಾಸ್ ಆಲ್ಸೋ ವೆರಿ ಯೂಸ್ಫುಲ್ ಫಾರ್ ಮೀ. ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಫಾರ್ ಎವ್ರಿಥಿಂಗ್ ಸರ್. ಐ ವಾಂಟ್ ಟು ಥ್ಯಾಂಕ್ ಅನಿಲ್ ಸರ್ ಆ್ಯಂಡ್ ಮಹರ್ಷಿ ಸರ್ ಫಾರ್ ದರ್ ಇನ್ವ್ಯಾಲ್ಯೂಯಬಲ್ ಗೈಡೆನ್ಸ್. ಯಾಕಂದರೆ ಅವರು ನಾನು KSಗೆ ಪ್ರಿಪೇರ್ ಆಗಬೇಕಾದ್ರೆ ಇದೆ, ನಾನು ಕೋರ್ ಬ್ಯಾಚಲ್ಲಿದ್ದೆ. ಆ ಕೋರ್ ಬ್ಯಾಚಲ್ಲಿ ಮೇಜರಾಗಿ ಅವರು ಕರೆಕ್ಷನ್ ಮಾಡಿ ನನ್ನ ತಪ್ಪನ್ನ ಹೇಳಿ ತಿದ್ದಿ ನನ್ನ ಆನ್ಸರ್ ರೈಟಿಂಗ್ ತುಂಬ ಇಂಪ್ರೂವ್ ಆಗಿತ್ತು. ಅವರು ಏನೇನು ತಪ್ಪು ಹೇಳ್ತಾರೆ, ಏನೇನು ಹೆಂಗೆ ಡಯಾಗ್ರಾಮ್ ಹಾಕಬೇಕು, ಎಲ್ಲೆಲ್ಲಿ ಹಾಕಬೇಕು, ಎಷ್ಟು ಪಾಯಿಂಟ್ಸ್ ಬರೀಬೇಕು, ಅದನ್ನೆಲ್ಲ ಅನಿಲ್ ಸರ್ ಮತ್ತು ಮಹರ್ಷಿ ಸರ್ ಹೇಳ್ಕೊಟ್ಟಿದ್ದು. ಆ್ಯಂಡ್ ಎಸ್ಸೇನು ತುಂಬ ಇಂಪ್ರೂವ್ ಮಾಡಿಸಿದ್ರು ಅನಿಲ್ ಸರ್ ಬಿಕಾಸ್ ಆಫ್ ಹಿಸ್ ಗೈಡೆನ್ಸ್. ಆ್ಯಂಡ್ ಇಂಟರ್ವ್ಯೂ ಪ್ರಿಪ್ರೇಷನ್ಗೂ ಕೂಡ ನಾನು KS ಇಂಟರ್ವ್ಯೂ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಸರ್ ನಂದು ಮೇಜರ್ ಫ್ಲಾಸ್ ಏನೇನು, ಮೇಜರ್ ಪ್ರಾಬ್ಲಮ್ಸ್ ಏನೇನು ಅದನ್ನು ಕ್ಲೀನಾಗಿ ಪಾಯಿಂಟ್ ಔಟ್ ಮಾಡಿ ಇದನ್ನು ಈ ಥರ ಚೇಂಜ್ ಮಾಡಿಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ, ಈ ಥರ ಮಾಡಿದ್ರೆ ನಿಮಗೆ ಬೆಟರ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳಿದರು. ಸೊ ಅದರಿಂದ ಮೇಜರಾಗಿ ನನಗೆ ಇವಾಗಲೂ ಈ ಪ್ರಿಪ್ರೇಷನ್ IFSC ಪ್ರಿಪ್ರೇಷನ್ ಮಾಡಬೇಕಾದ್ರೂ ಕೂಡ ನಾನು ಅವ್ರ ಗೈಡೆನ್ಸು ತೊಗೊಂಡೇ ಮಾಡಿದ್ದು. ಆ್ಯಂಡ್ ಅವ್ರು ಏನೇನು ಹೇಳಿದ್ರು ಅದನ್ನು ಐ ಯೂಸ್ ಟು ಮೇಕ್ ನೋಟ್ಸ್. ಆ್ಯಂಡ್ ಅದನ್ನು ನಾನು ನೆಕ್ಸ್ಟ್ ಎಕ್ಸಾಮ್ಗೆ, ನೆಕ್ಸ್ಟ್ ಟೆಸ್ಟ್ ಸೀರೀಸ್ಗೆ ಅಥವಾ ನೆಕ್ಸ್ಟ್ ಇಂಟರ್ವ್ಯೂ, ಮಾಕ್ ಇಂಟರ್ವ್ಯೂಗೆ ನಾನು ಅದನ್ನು ಕರೆಕ್ಷನ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಒಂದೊಂದು ಸ್ಟೆಪ್ಗೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗಿದ್ದಕ್ಕೆ ಐ ಗಾಟ್ ಥ್ರೂ ದಿಸ್ ಎಕ್ಸಾಮ್. ಎವ್ರಿ ಡೇ ಇವಾಗ ಟೆಸ್ಟ್ ಸೀರೀಸ್ ಸರ್ ಪ್ಲ್ಯಾನ್ ಮಾಡಿದ್ದಾರೆ, ಇವತ್ತು ಬಂದು ಬರೀಬೇಕು ಅಂದ್ರೆ ಇವತ್ತೇ ಬಂದು ಬರೀಬೇಕು, ಇದೇ ಟೈಮಿಗೆ ಬಂದು ಬರೀಬೇಕು. ಆ್ಯಂಡ್ ಆ 3 ಅವರ್ಸಲ್ಲೇ ಬರೀಬೇಕು. ಆ ಡಿಸಿಪ್ಲಿನ್ ಇರಬೇಕು ನಿಮಗೆ. ಆ ಡಿಸಿಪ್ಲಿನ್ ಒಂದು ಸ್ವಲ್ಪ ಲ್ಯಾಕ್ ಆದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಒಂದೊಂದು ಮಾರ್ಕ್ಸ್ಗೂ ಕಾಂಪಿಟೇಷನ್ ತುಂಬ ಮಾಡ್ತಾರೆ ಜನ. ತುಂಬ ಬ್ರೈನಿ, ತುಂಬ ಇಂಟೆಲಿಜೆಂಟ್ ಪೀಪಲ್ ಆರ್ ರೈಟಿಂಗ್ ಫಾರ್ ದಿಸ್ ಎಕ್ಸಾಮ್. ಅವ್ರ ಜೊತೆ ಕಾಂಪೀಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಪುಟ್ ಇನ್ ಲಾಡ್ ಆಫ್ ಎಫರ್ಟ್ಸ್. ಹಾಗಾಗಿ ನಾನು ಕ್ರೆಡೆನ್ಸ್ ಅನಿಲ್ ಸರ್ ಅಥವಾ ಮಹರ್ಷಿ ಸರ್ ಬಂದು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಅವರು ವೆರಿ ಗುಡ್ ಎಟ್ ಗಿವಿಂಗ್ ಗೈಡೆನ್ಸ್ ವಿಚ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. ಥ್ಯಾಂಕ್ ಯು. Credence IS Ali, Credence was the first institute to start
ಎಂಟೈರ್ ಬ್ಯಾಂಗ್ಳೂರಲ್ಲಿ ಕ್ರೆಡೆನ್ಸ್ ವಾಸ್ ದ ಫಸ್ಟ್ ಇನ್ಸ್ಟಿಟ್ಯೂಟ್ ಟು ಸ್ಟಾರ್ಟ್ ದ ಟೆಸ್ಟ್. ಸೊ ಅವಾಗಲೇ ನಾನು ಜಾಯ್ನ್ ಆಗಿದ್ದೆ ಆ್ಯಂಡ್ ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ಅವಾಗ ತುಂಬ ಹೆಲ್ಪ್ ಆಯಿತು ನನಗೆ ಪ್ರಿಲಿಮ್ಸಲ್ಲಿ. ಸೊ ದಟ್ ಐ ಕುಡ್ ಕ್ಲಿಯರ್ ಪ್ರಿಲಿಮ್ಸ್. ಬಟ್ ಮೇನ್ಸಲ್ಲಿ ಅಗೇನ್ ಕುಡ್ ಕಂಪ್ಲೀಟ್ 3 hours ಐ ಕುಡ್ ಕಂಪ್ಲೀಟ್ ಆಲ್ ದ ಆನ್ಸರ್ಸ್ ಆ್ಯಂಡ್ ದಟ್ಸ್ ಹೌ ಕ್ರೆಡೆನ್ಸ್ ಹ್ಯಾಸ್ ಹೆಲ್ಪ್ ಮೀ. ಆ್ಯಂಡ್ ಅನಿಲ್ ಸರ್ ಇರ್ಬೋದು, ಲೈಕ್ ಅವರು ಪರ್ಸ್ನಲಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು, ನೀವು ಈ ರೀತಿ ಬರೀಬೇಕು. ಆ್ಯಂಡ್ ಹಿ ಯೂಸ್ ಟು ಆಲ್ಸೋ ಸ್ಟ್ರೆಸ್ ನ್ಯೂಸ್ ಪೇಪರ್ ಓದಿ ಲಿಂಕ್ ಮಾಡಿ ಅಂತೆಲ್ಲ ತುಂಬ ಹೇಳ್ತಿದ್ರು. ಸೊ ಆಲ್ವೇಸ್ ಹಿ ಯೂಸ್ ಟು ಸಪೋರ್ಟ್ ಅಸ್ ಆಲ್ವೇಸ್ ಯಾವಾಗಲೂ. ಆ್ಯಂಡ್ ಮೇನ್ ಆಗಿ ಹಿಸ್ ಆಕ್ಸೆಸಿಬಿಲಿಟಿ, ಈಸಿಲಿ ಆಕ್ಸೆಸಿಬಲ್ ಹೀಸ್. ಯೂಶಲಿ ಬೇರೆ ಇನ್ಸ್ಟಿಟ್ಯೂಟ್ಸ್ಗೆಲ್ಲ ಹೋದರೆ ದೇ ವೋಂಟ್ ಬಿ ಮಚ್ ಆಕ್ಸೆಸಿಬಲ್. ಸೊ ಎನಿ ಟೈಮ್ ಐ ಕಾಲ್ ಆ್ಯಂಡ್ ಆಸ್ಕ್ ಡೌಟ್ಸ್, ಹಿ ಯೂಸ್ ಟು ಕ್ಲಿಯರ್ ಆಲ್ ದೋಸ್ ಥಿಂಗ್ಸ್ ಹಿ ಯೂಸ್ ಟು ಡೂ. ಸೊ ಹಿ ವಾಸ್ ವೆರಿ ಹೆಲ್ಪ್. ನನಗೆ ಹೆಂಗೆ ಗೊತ್ತಾಗಿದೆ ಅಂದರೆ, ನಾನು UPSC ಮೇನ್ಸ್ ಸರ್ ಎಲ್ಲ ನನಗೆ ಫಸ್ಟಿಂದ ನನಗೆ ಗೊತ್ತಿತ್ತು. ಆ್ಯಂಡ್ ದೆನ್ ಟು ಬಿ ಫ್ರ್ಯಾಂಕ್, ಐ ಡಿಂಟ್ ಗೋ ಎನಿವೇರ್ KPSC ಇದು ಬಂದಾಗ ಐ ಕೇಮ್ ಡೈರೆಕ್ಟ್ಲಿ ಟು ದ ಅನಿಲ್ ಸರ್ ಈ ಥರ ಇದೆ, ನಾಟ್ ಎಟ್ ಕಾನ್ಫಿಡೆನ್ಸ್ ಅಂದರೆ ನನಗೆ ಏನೂ ಓದಿಲ್ಲ, KPSC ಇದೆ ಫಸ್ಟ್ ಟೈಮ್ ಇದು ಮಾಡ್ತಾರದು ನಾನು, ಸೊ ಏನಾದರೂ ಹೆಲ್ಪ್ ಮಾಡ್ತೀರಾ ಅಂದಾಗ ದೆನ್ ಹೀ ಸ್ಟಾರ್ಟೆಡ್ ಹೆಲ್ಪಿಂಗ್ ಮೀ ಅ ಲಾಟ್ ಆ್ಯಕ್ಚುಲಿ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಮೇನ್ಸ್. ಅಂದರೆ ಅವ್ರ ಕ್ವಶನ್ ಪೇಪರ್ಸ್, ಬಿಕಾಸ್ ವಿಷನ್ ಟೆಸ್ಟ್ ಸೀರೀಸ್ ಏನು UPSC ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡಿತ್ತು, ಅದೇ ಸ್ಟ್ಯಾಂಡರ್ಡ್ ಐ ಫೆಲ್ಟ್ ಇನ್ ಕ್ರೆಡೆನ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಫಾರ್ ವೇ ಬೆಟರ್. ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ತುಂಬ ಹೈ ಲೆವೆಲಲ್ಲೇ ಇತ್ತು. And 80 to 90%, even if you read those question and answers of those corrections were very good. It was very means ಅಂದರೆ ಇಲ್ಲಿರೋ ನಾಟ್ ಜಸ್ಟ್ ಅನಿಲ್ ಸರ್, ಪ್ರಭು ಅವ್ರು ಇದ್ರು, ಮತ್ತು ಇನ್ನೊಂದಿಬ್ರು ಇದ್ರು. ಆ್ಯಂಡ್ ಅವ್ರು ದೇವರ್ ವೆರಿ ಗುಡ್. ಅಂದರೆ ಕೂತ್ಕೊಂಡು ಹೇಳ್ತಿದ್ರು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ದ ವೇ ಯು ಹ್ಯಾವ್ ಟು ರೈಟ್ ಅದೆಲ್ಲ. ಆಮೇಲೆ ದೇವರ್ ಗಿವಿಂಗ್ ಲಾಟ್ ಆಫ್ ಎಂಕರೇಜ್ಮೆಂಟ್ ಇನ್ ದ ಸೆನ್ಸ್, ನಿಮ್ಗೆ ಇವತ್ತು ಬರೆಯೋಕ್ಕಾಗಲಿಲ್ವಾ, ನಾಳೆ ಬಂದು ಬರೀರಿ. ಆ್ಯಂಡ್ ಸೊ ಅದೊಂದು ಅಡ್ವಾಂಟೇಜ್ ಆಯಿತು. ಆಮೇಲೆ ಇನ್ನೊಂದಂದರೆ ಕ್ವಶನ್ಸ್ ತುಂಬ ರಿಪೀಟ್ ಆಗಿತ್ತು ನಮಗೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ 4 ಎಕ್ಸಾಮ್ಸ್ ಫುಲ್ ಟೆಸ್ಟ್ ಇದು 2 ಟೆಸ್ಟ್ ಕೊಟ್ಟಿದ್ರು ಈಚ್ ಪೇಪರಲ್ಲಿ. ಆಲ್ಮೋಸ್ಟ್ ನಮಗೆ ಫಸ್ಟ್ ಪೇಪರ್ ಫಾರ್ ಅಸ್, ನಾಟ್ ಜಸ್ಟ್ ಫಸ್ಟ್ ಪೇಪರ್ 1, ಪೇಪರ್ 3ಯಲ್ಲೂ ಅಷ್ಟೇ ತುಂಬಾ ಇದಾಗಿದೆ. ಎಕ್ಸೆಪ್ಟ್ ಸ್ವಲ್ಪ ಎಥಿಕ್ಸ್ ಬಿಟ್ಟರೆ ಆಲ್ಮೋಸ್ಟ್ 3 ಪೇಪರ್ಸಲ್ಲೂ ನಮಗೆ ಕ್ವಶನ್ಸ್ ತುಂಬ ರಿಪೀಟ್ ಆಗಿತ್ತು. ಆಮೇಲೆ ಲಕ್ಕಿಲಿ ನಮ್ದು ಎಸ್ಸೇನೂ ಅಷ್ಟೇ ಹಂಗೆ ಆಗಿತ್ತು. ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಇಲ್ಲೂ ಬರೆದಿದ್ವಿ, ಅಲ್ಲೂ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಕೊಟ್ಟಿದ್ರು. ಬಟ್ ಇಟ್ ವಾಸ್ ಹೆಲ್ಪ್ಫುಲ್ ಇನ್ ದಟ್ ವೇ. Because standard of questions are much better when compared to other institutions, I felt. ಚೆನ್ನಾಗಿತ್ತು ಕ್ವಶನ್, ದಟ್ ವಾಸ್ ಅನ್ ಅಡ್ವಾಂಟೇಜ್. ಅನಿಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಆ ಟೈಮಲ್ಲಿ ನಮ್ಮ ಹತ್ರ ಟೆಸ್ಟ್ ಸೀರೀಸ್ಗೆ ದುಡ್ಡು ಇರ್ತಿರಲಿಲ್ಲ, 2,000-3,000 ಪಾಪ ಅನಿಲ್ ಸರು ಬನ್ನಿ ನೀವು ಟೆಸ್ಟ್ ಸೀರೀಸ್ ಬರೀರಿ, ದುಡ್ಡಿನ ಮ್ಯಾಟ್ರ್ ಆಗಲ್ಲ, ನೀವು ಬರೀರಿ ಅಂತ ನಮಗೆ ತುಂಬ ಇದು ಮಾಡಿದ್ದಾರೆ. ಕ್ರೆಡೆನ್ಸಲ್ಲಿ ನಾನು ಏನಕ್ಕೆ ಕ್ರೆಡೆನ್ಸ್ ಬಗ್ಗೆ ಹೇಳಬೇಕು ಅಂದರೆ, ನನಗೆ ತುಂಬ ನಾನು ಇಲ್ಲಿ ಹೋಗಿದ್ದೀನಿ ಅಂತಲ್ಲ, ಅಥವಾ ಇವ್ರ ಬಗ್ಗೆ ನನಗೆ ನೀವು ಪ್ರಚಾರ ಮಾಡಬೇಕು ಅಂತ ನನ್ನ ಉದ್ದೇಶ ಇಲ್ಲ. ಯಾಕೆಂದರೆ ನಾನಿಲ್ಲಿ ಓಲ್ಡ್ ಬಿಲ್ಡಿಂಗಲ್ಲಿ ಇದ್ದಾಗಲಿಂದಲೂ ನಾನು ಇಲ್ಲಿ ಬರ್ತಾ ಇದ್ದೆ. ಅನಿಲ್ ಸರ್ ಮತ್ತು ಪ್ರಮೋದ್ ಸರ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಅದ್ರ ಬಗ್ಗೆ ಕ್ರೆಡೆನ್ಸ್ ಬಗ್ಗೆ 1-2 ವರ್ಡ್ಸ್ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಬಂದರೆ ನಿಮ್ಮ ಸಕ್ಸಸ್ಗೆ ಒಂದು ವ್ಯಾಲ್ಯೂಬಲ್ ಅಡಿಷನ್ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. ಅದು ಅಂದರೆ ಇಲ್ಲಿ ಪ್ರಿಪ್ರೇಷನ್ ಮಾಡೋಕ್ಕೆ ನಿಮ್ಗೆ ತುಂಬ ಹೆಲ್ಪ್ ಮಾಡ್ತಾರೆ. ಹೆಂಗೆ ಅಂತಂದರೆ ಗೈಡೆನ್ಸ್ ಇರ್ಬೋದು, ಮತ್ತು ಕ್ವಶನ್ ಪೇಪರ್ ಸಾಲ್ವಿಂಗ್ ಇರ್ಬೋದು, ಮತ್ತು ಟೆಸ್ಟ್ ಸೀರೀಸ್ ಇರ್ಬೋದು, ಮತ್ತು ಇಲ್ಲಿ ಪರ್ಸ್ನಲಾಗಿ ಕೇರ್ ಮಾಡ್ತಾರೆ. ಇಲ್ಲಿ ನೀವು ದುಡ್ಡು ಕೊಡೋದು ಎಲ್ಲ ಇನ್ಸ್ಟಿಟ್ಯೂಟಲ್ಲೂ ದುಡ್ಡು ಕೊಟ್ಟು ಹೋಗ್ತಾರೆ. ಇಲ್ಲಿ ತುಂಬ ಕೋಚಿಂಗ್ ಸೆಂಟರ್ಗಳು ನೋಡಿದ್ದೀನಿ ನಾನು. ಯಾಕೆಂತಂದರೆ ಅಂದಾಗ ಪರ್ಸ್ನಲ್ ಕೇರ್ ತೊಗೊತಾರೆ. ಮತ್ತು ಇಲ್ಲಿ ಟೆಸ್ಟ್ ಸೀರೀಸ್ ಚೆನ್ನಾಗಿ ಕೊಡಿದ್ರೆ, ಟೆಸ್ಟ್ ಸೀರೀಸ್ ಬರೆದ್ರೆ ನಿಮ್ಮ ಟೆಸ್ಟ್ ಸೀರೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಮಾರ್ಕ್ಸ್ನ ಇಂಪ್ರೂವೈಸ್ ಮಾಡೋಕ್ಕೆ, ಮತ್ತು ನಿಮ್ಮ ಪ್ರಿಪ್ರೇಷನ್ ಹೈ ಲೆವೆಲ್ ಮಾಡೋಕ್ಕೆ, ಕಾಂಪಿಟೇಟಿವ್ ಲೆವೆಲ್ನ ಇನ್ನೂ ಹೈ ಮಾಡೋಕ್ಕೆ ಇಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಹಂಗಾಗಿ ಕ್ರೆಡೆನ್ಸ್ ನನಗೆ ಹೆಲ್ಪ್ ಮಾಡಿದೆ. ಯಾಕೆ ನಾನು PSI ಪ್ರಿಪ್ರೇಷನ್ಗೆ ಮಾತ್ರ ತುಂಬ ಹೆಲ್ಪ್ ಮಾಡಿದೆ. ಯಾಕೆ ನಾನು ಟೆಸ್ಟ್ ಸೀರೀಸೇ ಮೇನು. ಯಾಕೆ ನಾನು 2014ನಲ್ಲಿ ನಂದು 17 ಮಾರ್ಕ್ಸ್ ಬಂದಿದ್ದ ಪೇಪರ್ನ ಈ 2016-17 ಬ್ಯಾಚಲ್ಲಿ ನಂದು 39 ಬರೋವರೆಗೂ ಸ್ಕೋರ್ ಮಾಡೋಕ್ಕೆ ಕಾರಣ ಆಗಿರೋದು ಯಾರಂದರೆ ಕ್ರೆಡೆನ್ಸೇ. ಯಾಕೆಂದರೆ ಡೈಲಿ ಟೆಸ್ಟ್ ಸೀರೀಸ್ ಬರೀತಾ ಇದ್ದು, ಸಂಡೇ ನಡೆಯೋದವಾಗ ಟೆಸ್ಟ್ ಸೀರೀಸ್ ಬಂದು ಬರಿತಾ ಇದ್ವಿ. ಅದನ್ನು ಕೂತ್ಕೊಂಡು ವ್ಯಾಲ್ಯೂಯೇಷನ್ ಮಾಡಿದ್ರು. ಇಷ್ಟು ಮಾರ್ಕ್ಸ್ ಬಂದಿದೆ ನೋಡಿ, ಏನಾರು ಅದನ್ನು ಒಂದು ಲೀಸ್ಟ್ ಅನೌನ್ಸ್ ಮಾಡೋರು ಅವರು, ಅದರ ರ್ಯಾಂಕಿಂಗ್ ವೈಸ್ ಕೊಡೋರು. ಅವಾಗ ರ್ಯಾಂಕಿಂಗ್ ನೋಡಿ ನಂದೇನಪ್ಪ ಲಾಸ್ಟಲ್ಲಿದೆ, ನಾನು ನೆಕ್ಸ್ಟ್ ಹೆಂಗಾದರೂ ಮಾಡಿ ಫಸ್ಟ್ ಬರಬೇಕು, ನಾನು ನೆಕ್ಸ್ಟ್ ಟೈಮಲ್ಲಿ ಫಸ್ಟ್ ಬರಬೇಕು, ಆ ಒಂದು ಝೀಲ್ ಊಟ ಹಾಕ್ತಾರೆ. ಆ ಝೀಲ್ ಊಟ ಹಾಕ್ದಾಗ ಏನಾಗುತ್ತೆ, ಪ್ರಿಪ್ರೇಷನ್ ನಿಮ್ಮ ಒಂಥರ ಬೆಂಕಿ ಹಚ್ಚಿದಂಗೆ ಆಗುತ್ತೆ. ಹಂಗಾಗಿ ಇಲ್ಲಿ ಬಂದರೆ ನಿಮಗೆ ಒಂದು ತುಂಬ ಟೆಸ್ಟ್ ಸೀರೀಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕೋಚಿಂಗು ಒಳ್ಳೊಳ್ಳೆ ಎಲ್ಲ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ತುಂಬ ಜನ ಸೆಲೆಕ್ಟೆಡ್. ನಮ್ಮ ಫ್ರೆಂಡ್ಸ್ಗಳೇ ಇಲ್ಲಿಂದ ಕ್ರೆಡೆನ್ಸಿಂದ ಸೆಲೆಕ್ಟ್ ಆದರೆ ನಮ್ಮ ಬ್ಯಾಚಲ್ಲೇ ಒಂದು 15-20 ಜನ ಇದ್ದೀವಿ ನಾವು. ಹರ್ಷ ಇರ್ಬೋದು, ಪ್ರದೀಪ್ ಇರ್ಬೋದು, ಗೀತಾ ಇರ್ಬೋದು, ವೀರಣ್ಣ ಇರ್ಬೋದು, ಇವರೆಲ್ಲ ನಾವೆಲ್ಲ ಒಂದು ಬ್ಯಾಚ್ಮೇಟ್ಸ್ ಇಲ್ಲೇ ಬಂದು ಟೆಸ್ಟ್ ಸೀರೀಸ್ ಬರೀತಾ ಇದ್ವಿ. ಆ ಒಂದು 25 ಮೆಂಬರ್ಸ್ ಬರ್ತಿದ್ವಿ ನಮ್ಮ ಬ್ಯಾಚಲ್ಲಿ. ಆ 25 ಮೆಂಬರ್ಸಲ್ಲಿ ಐ ಥಿಂಕ್ 21 ಮೆಂಬರ್ಸ್ ಸೆಲೆಕ್ಟ್ ಆದರು. ಡಿಫ್ರೆಂಟ್ ರೇಂಜಲ್ಲಿದ್ದಾರೆ. ಮಂಗಳೂರಲ್ಲಿದ್ದಾರೆ, ಬೆಳಗಾವಿಲಿದ್ದಾರೆ, ಬೆಂಗಳೂರು ಸಿಟಿನಲ್ಲಿದ್ದಾರೆ. ತುಂಬ ಸೆಲೆಕ್ಷನ್ ಆದ್ವಿ ನಾವು. ಯಾಕೆಂದರೆ ನಮ್ಗೆ ತುಂಬ
ಒಂದು ಗ್ರೂಪ್ ಡಿಸ್ಕಷನ್ ಮಾಡ್ತಿದ್ವಿ, ಮತ್ತು ಅದನ್ನು ನಮಗೆ ಕರೆಕ್ಷನ್ ಮಾಡ್ತಾಯಿದ್ರು. ನಮ್ದು ಏನು ಮಿಸ್ಟೇಕ್ಸ್ ಇದೆ, ಏನು ಮಿಸ್ಟೇಕ್ ನಮಗೆ ಗೊತ್ತಾಗಲ್ಲ. ನಮ್ಮದು ಮಿಸ್ಟೇಕ್ಸ್ ಯಾಕಂದರೆ ಎಕ್ಸಾಮಲ್ಲಿ ಹೋಗಿ ಡೈರೆಕ್ಟ್ ಬರೆದಾಗ ನಿಮ್ದು ಕರೆಕ್ಷನ್ ಮಾಡೋಕ್ಕೆ ಆಪ್ಷನ್ ಸಿಗಲ್ಲ. ಹಂಗಾಗಿ ಇಲ್ಲೇ ನಿಮ್ದು ಕರೆಕ್ಷನ್ ಮಾಡಿಸ್ಕೊಂಬಿಡಿ, ಏನಾಗಿದೆ, ಏನು ಮಿಸ್ಟೇಕ್ ಆಗಿದೆ, ಹೆಂಗೆ ಇಂಪ್ರೂವೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಕ್ರೆಡನ್ಸ್ ಅನ್ನೋದು ಒಂದು ಒಳ್ಳೆ ಕ್ವಾಲಿಟಿ ಇನ್ಸ್ಟಿಟ್ಯೂಟ್ ಅಂತ ಬೆಂಗಳೂರು ಸಿಟಿನಲ್ಲಿ ಒಂದು ಹೆಸರಿದೆ, ಮತ್ತು ಒಳ್ಳೊಳ್ಳೆ ಸೆಲೆಕ್ಷನ್ ಆಗಿದೆ ಇಲ್ಲಿ. ಮತ್ತು IAS ಆಗಿರ್ಬೋದು, KPSCಯಿಂದ ಸೆಲೆಕ್ಷನ್ ಆಗಿರ್ಬೋದು, PSI ಅಂತೂ ಲೆಕ್ಕ ಇಲ್ಲ, ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಅಂತೂ ಲೆಕ್ಕನೇ ಇಲ್ಲ, ಅಷ್ಟೊಂದು ತುಂಬ ಜನ ಸೆಲೆಕ್ಷನ್ ಆಗಿದ್ದಾರೆ ಇಲ್ಲಿ. ಹಂಗಾಗಿ ಇದೊಂದು ಒಳ್ಳೆ ಇನ್ಸ್ಟಿಟ್ಯೂಟು, ನಿಮ್ಮ ಬಂದರೆ ನೀವು ಸಕ್ಸಸ್ಗೆ ಒಂದು ಒಳ್ಳೆ ಸ್ಟೆಪ್ ಸಿಗುತ್ತೆ ಅನ್ನೋದೊಂದು ನನ್ನ ಅಭಿಪ್ರಾಯ. Coming to Credence point, mains and prelims, I was totally aside. I was not at all in Bangalore, so for me, no pins from, no help from Bangalore. Interview time ಅಲ್ಲಿ ಏನಾಗ್ಬಿಟ್ಟಿತ್ತು, like I said you, there was around 2 years gap, and I did not have any clue where to start my preparation from. I had to depend on somebody for help. So because I knew this institute, and ಎಲ್ಲೋ ಹೋಗೋದು ಯಾಕೆ ಗೊತ್ತಿರೋ ಇನ್ಸ್ಟಿಟ್ಯೂಟ್ಗೆ ಒಂದ್ಸತಿ ಹೋಗೋಣ ಅಂತ, and I saw the advertisement, mock interview ಇದೆ ಅಂತ. That's how I came here. So whatever I have done good in mock interview, and I've gone through for the list ali, so that is all because of mock interview that I gave here in Credence. 2 times Credence team does 2 times. So the next mock interview what I gave in Credence, there was a very good improvement. I was shocked myself just by taking the points that was shared here. I could do my second mock interview better, and the same thing I performed in KPSC also. So I think Credence has it has done me great help in interview.